ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳ ಭವಿಷ್ಯ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಕೆಲವರು ಪ್ರಿಪೇರ್ ಆಗಿದ್ರು, ತುಂಬಾ ಚೆನ್ನಾಗಿ ಎಕ್ಸಾಮ್ ಮಾಡಿದ್ದಾರೆ. ಇನ್ನು ಕೆಲವರು ಅಯ್ಯೋ ಪರವಾಗಿಲ್ಲಪ್ಪ ಗ್ರೇಡ್ ಕೊಡ್ತೀನಿ ಅಂದ್ರು, ನಮಗೆ ನಿರಾಳತೆ, ಓಕೆ ಹೆಂಗೋ ಮಾಡ್ಬಿಡೋಣ ಎಕ್ಸಾಮ್ ಅಂತ ಬರೆದವರು ಸುಮಾರು ಜನ ಮಕ್ಕಳಿದ್ದಾರೆ. ಸೊ ಆಸ್ ಅ ಪೇರೆಂಟ್ ಆಗಿ ಹೆಂಗ್ ಅನಿಸ್ತಾ ಇದೆ ಈ ನಿರ್ಧಾರಗಳು ಅಂತ? ಈಗ ಏನು ನಾವೆಲ್ಲ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿರೋರು, ಸೊ ನ್ಯಾಯಾಂಗ ಏನ್ ತೀರ್ಮಾನ ಕೊಡುತ್ತೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಆದ್ರೆ ಇಲ್ಲಿ ಎಡವಿರೋದು ಎಲ್ಲಿ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಸೊ ಈಗ ನ್ಯಾಯಾಂಗ ಅಥವಾ ರಾಜ್ಯ ಸರ್ಕಾರಗಳ ತಿಕ್ಕಾಟದಿಂದ ಮಕ್ಕಳು ಬಳಲ್ತಾ ಇದ್ದಾರೆ, ಪೋಷಕರು ಬಳಲ್ತಾ ಇದ್ದಾರೆ. ಸೊ ಅವರು ಗೊಂದಲಕ್ಕೆ ಈಡಾಗ್ತಾ ಇದ್ದಾರೆ. ಸೊ ಆ ಗೊಂದಲವನ್ನ ಹೇಗೆ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಮುಂದಿನ ಚರ್ಚೆಗಳನ್ನ ಈಗ ನಾವು ಮಾಡಬೇಕಾಗತ್ತೆ. ಸೊ ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಆ ನಿರ್ಧಾರವನ್ನ ಬಹು ಮೊದಲೇ ತಗೋಬೇಕಾಗಿತ್ತು. ಆ ನಿರ್ಧಾರ ತಪ್ಪಲ್ಲ, ಬಟ್ ಆ ನಿರ್ಧಾರವನ್ನ ಬಹು ಮೊದಲೇ ತಗೋಬೇಕಾಗಿತ್ತು. ಹೌದು. ಈಗ ಅವರು ಮಾರ್ಚ್ 27ನೇ ತಾರೀಕೇನೋ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾರೆ, ನಾವು ಹಿಂದಿಯಲ್ಲಿ ಅಂಕಗಳನ್ನ ಕೊಡಲ್ಲ, ಬರೀ ಶ್ರೇಣೀಕೃತ ಅಂದ್ರೆ ಗ್ರೇಡಿಂಗ್ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಬಟ್ ಆ ಎಕ್ಸಾಮ್ ಇರೋದು 30ನೇ ತಾರೀಕು, ಅಂದ್ರೆ 27ನೇ ತಾರೀಕು ಅವ್ರು ಮಾಡ್ತಾರೆ. ಜಸ್ಟ್ 3 ದಿನ ಮುಂಚೆ ಅವರು ಇದು ಮಾಡ್ತಾರೆ. ಬಟ್ ಅದಕ್ಕೆ ಕರಡು ಸೂಚನೆಗಳೆಲ್ಲವನ್ನು ಹೊರಡಿಸಿದ್ದು ಎಕ್ಸಾಮ್ ಆದ ನಂತರ. ಅಂದ್ರೆ ಪ್ರೆಸ್ ಮೀಟ್ ಅಂತ ಮಾಡಿ ಹೇಳ್ತಾರೆ ಓಪನ್ ಆಗಿ, ಬಟ್ ಅದಕ್ಕೆ ಅಂದ್ರೆ ಈಗ ನಿಮ್ಗೆ ಅದು ಯಾವುದೇ ಒಂದು ಆದೇಶನ ಹೊರಡಿಸಬೇಕಾದ್ರೆ ಅದಕ್ಕೆ ಪರ ವಿರೋಧ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಬೇಕಾಗತ್ತೆ. ಪೋಷಕರಿಂದ ಆಗ್ಲಿ, ಮಕ್ಕಳಿಂದ ಆಗ್ಲಿ, ಶಿಕ್ಷಣ ತಜ್ಞರಿಂದ ಆಗ್ಲಿ. ಅಲ್ಲ, ಅದು ಆದ್ಮೇಲೆ ಸಂಗ್ರಹಿಸಿದ್ರು. ಅದೆಲ್ಲ ಆದ್ಮೇಲೆ ಅಂದ್ರೆ ಎಕ್ಸಾಮ್ ಬರ್ದಾದ್ಮೇಲೆ ಒಂದು ಸಮಿತಿ ಮಾಡಿದ್ವಿ ನಾವು, ಅದ್ರಲ್ಲೆಲ್ಲ ಪರ ವಿರೋಧದ ಚರ್ಚೆಗಳಾಗಿದೆ, ಪೇರೆಂಟ್ಸ್ ಇಂದ ನಾವು ಅಭಿಪ್ರಾಯ ತಗೊಂಡಿದೀವಿ, ಎಲ್ಲ ತಗೊಂಡು ಈ ನಿರ್ಧಾರ ಬಂದಿದ್ದೀವಿ ಅಂತ ಹೇಳಿದ್ರು. ಇಲ್ಲ ಅದು ಅಂದ್ರೆ ಸರಿಯಾಗಿ ತಗೊಂಡಿಲ್ಲ. ಅದಾದ್ಮೇಲೆ ತಗೊಂಡಿದ್ರಿಂದನೇ ಇದೆಲ್ಲ ಗೊಂದಲಗಳು ಈಡಾಗಿದ್ದು. ಮಕ್ಕಳೇನಾಗಿದ್ರು, ಮಕ್ಕಳು ಎಲ್ಲ ಪ್ರಿಪೇರ್ ಆಗಿದ್ರು ಕರೆಕ್ಟ್. ಈಗ ಎಕ್ಸಾಮ್ ಇದೆ ಅಂತ ಹೇಳಿ ಪ್ರಿಪೇರ್ ಆಗಿದ್ರು. ನಾರ್ಮಲ್ ಆಗಿ ನೀವು ನೋಡ್ಬೋದು, ಮಕ್ಕಳು ಯಾವಾಗಲೂ ಎಕ್ಸಾಮ್ ಹಿಂದಿನ 2-3 ದಿನ ಏನಿರುತ್ತೆ ಆ ದಿನದಲ್ಲೇ ಅತಿ ಹೆಚ್ಚು ಓದೋಂಥದ್ದು. ವರ್ಷ ಎಲ್ಲ ಇರುತ್ತೆ, ನೀವು ಯಾರನ್ನೇ ಕೇಳಿ. ಇವಾಗ ನಾರ್ಮಲ್ ಆಗಿ ನೀವು ರ್ಯಾಂಕ್ ಸ್ಟೂಡೆಂಟ್ಸ್ ಬಿಟ್ಬಿಡಿ ಮೇಡಮ್, ರ್ಯಾಂಕ್ ಸ್ಟೂಡೆಂಟ್ ಬಿಟ್ಬಿಡಿ, ನಮ್ಮಲ್ಲಿ ಮೇಜಾರಿಟಿ ಇರೋದು ಅವರೇಜ್ ಸ್ಟೂಡೆಂಟ್ಸ್. ನೀವು ಅವರೇಜ್ ಸ್ಟೂಡೆಂಟ್ ಯಾರನ್ನಾದ್ರೂ ಕೇಳಿ ಹೆಂಗ್ ಓದ್ದಪ್ಪ, ಹೆಂಗ್ ಮಾಡ್ದಪ್ಪ ಅಂತ ತಕ್ಷಣ ಅವ್ರು ಹೇಳೋದು, ಲಾಸ್ಟ್ ಒಂದು 2-3 ದಿನ ಇತ್ತಲ್ಲ ಆ ಟೈಮಲ್ಲಿ ಚೆನ್ನಾಗಿ ಕೂತ್ಕೊಂಡು ಓದ್ಬಿಟ್ಟೆ, ನಾನು ಹೆಂಗೋ ಪಾಸ್ ಆಗ್ಬಿಟ್ಟೆ. ಸೊ ಇವಾಗ ನಿಮಗೆ ಬೇಸ್ ಲೆವೆಲಲ್ಲಿ ಅಂದ್ರೆ ಅತಿ ಹೆಚ್ಚು ಮಕ್ಕಳು ಇರೋದು ಬರೀ ಆ ಲೆವೆಲಲ್ಲಿ ಮಾತ್ರ, ಅಂದರೆ ಬಿಲೋ 60 ಲೆವೆಲ್ ಅಥವಾ ಬಿಲೋ 50 ಲೆವೆಲಲ್ಲಿ. ಸೊ ಅವ್ರು ಏನು ಮಾಡಿಬಿಟ್ರು, ಈ 2-3 ದಿನದ ಮುಂಚೆ ಅವ್ರು ಹೇಗೆ ಅನೌನ್ಸ್ ಮಾಡಿಬಿಟ್ರಲ್ಲ, ಆ ಟೈಮನ್ನು ಅವ್ರು ಏನು ಅಂದ್ಕೊಂಡ್ರು, ಈ ಟೈಮನ್ನು ನಾವು ಬೇರೆದಕ್ಕೆ ಉಪಯೋಗಿಸ್ಕೊಬಿಡೋಣ, ನಾವು ಹಿಂದಿ ಬದಲು ಬೇರೆ ಇದಕ್ಕೆ ಹೆಂಗಿದ್ರು ಮಾರ್ಕ್ಸ್ ಕೊಡಲ್ಲ, ಅಂಕ ಕೊಡಲ್ಲ, ಸೊ ಅದ್ರ ಬದಲು ನಾವು ಬೇರೆದಕ್ಕೆ ಪ್ರಿಪೇರ್ ಆಗೋಣ ಅಂತ ಹೇಳಿ ಶಿಫ್ಟ್ ಆಗ್ಬಿಟ್ರು. ಸೊ ಆದ್ರಿಂದ ಈಗ ಭಾಸ್ಕರ್ ಸರ್ ಹೇಳ್ದಾಗೆ, ಈಗ ಎಲ್ಲಾದ್ರಲ್ಲೂ ಚೆನ್ನಾಗಿ ಬಂದಿರುತ್ತೆ, ಹಿಂದಿಯಲ್ಲಿ ಕಡಿಮೆ ಬಂದಿರುತ್ತೆ, ಅಥವಾ ಹಿಂದಿಯಲ್ಲಿ ಜಾಸ್ತಿ ಬಂದಾಗ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅದು ನಿಜ. ಬಟ್ ಅದೇ ತರ ಉಲ್ಟನೂ ಆಗೋ ಚಾನ್ಸಸ್ ಇದೆ. ಸೊ ಬೇರೆದ್ರಲ್ಲೆಲ್ಲ ಮಕ್ಕಳು ಚೆನ್ನಾಗಿ ಓದಿರ್ತಾರೆ, ಹಿಂದಿಯಲ್ಲಿ ಕಡಿಮೆ ಬಂದ್ಬಿಡುತ್ತೆ. ಸೊ ಅದು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಓವರ್ ಆಲ್ ಪರ್ಸೆಂಟೇಜ್ ಬಂದಾಗ. ಸೊ ಇದರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ. ಸೊ ಇದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು. ಆಲ್ರೆಡಿ ಈಗ ಸರ್ಕಾರನೇ ಲೆಕ್ಕ ಕೊಡ್ತಾ ಇರೋ ಪ್ರಕಾರ ಎಷ್ಟು ಮಕ್ಕಳು ಫೇಲ್ ಆಗ್ತಾರೆ ಹಿಂದಿಯಲ್ಲಿ, ಹಂಗಾಗಿ ಈ ನಿರ್ಧಾರ ತಗೊಂಡ್ವಿ ಅಂತ ಅವ್ರು 1,75,000 ಜನ ಫೇಲ್ ಆಗ್ತಾರೆ. ಬಟ್ ಈಗ ಆಲ್ ಆಫ್ ಅ ಸಡನ್ ನೀವು ಗ್ರೇಡ್ ಕೊಡ್ತೀರಿ ಅಂದಾಗ ತುಂಬಾ ಖುಷಿ ಆಗಿದ್ರು ಕೆಲ ಸ್ಟೂಡೆಂಟ್ಸ್, ಫೇಲ್ ಆಗುವಂತ ಮಕ್ಕಳೆಲ್ಲ. ಹೀಗಾಗಿ ನೀವು ಅಂಕ ಕೊಡ್ತೀರಿ ಅಂತ ಅಂದ್ರೆ ಆ ಮಕ್ಕಳು ಕಂಪ್ಲೀಟ್ ಫೇಲೇ. ನಿಮ್ಗೆ ಸುಮಾರು ಜನ ಓದೋರು ಕೂಡ ಬಿಟ್ಬಿಟ್ಟಿದ್ರು ಅಂತ, ಹೆಂಗಿದ್ರು ಬರಲ್ವಲ್ಲ ಮಾರ್ಕ್ಸ್ ಇಲ್ಲ, ಅದು ಸಮಸ್ಯೆ ಆಗಬಹುದು ಅಂತ ಮಕ್ಕಳ ಭವಿಷ್ಯ ಅಲ್ಲಿ ನಮಗೆ ಕಾಡ್ತಾ ಇರುವಂತಹ ಚಿಂತೆ. ಆನಂದ್ ಸರ್ ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್. ಅಲ್ಲ, ನಾನು ಆರಂಭದಲ್ಲಿ ಹೇಳ್ಬಿಟ್ಟೆ, ನಾವು ಕನ್ನಡ ವಿರೋಧಿಗಳಂತೂ ಅಲ್ಲ, ದಯವಿಟ್ಟು ಆ ಹಣೆಪಟ್ಟಿ ಅಂತೂ ಕೊಡಬೇಡಿ ಅಂತ. ಯಾಕಂದ್ರೆ ಕರ್ನಾಟಕದಲ್ಲಿ ಇದ್ದೀವಿ, ನಮ್ಮ ನೆಲ ಜಲ ಭಾಷೆ ಅಂತ ಬಂದಾಗ ನಮ್ಮ ಮೊದಲ ಅಸ್ಮಿತೆ ಕನ್ನಡ ಭಾಷೆಗೆ ನಮ್ಮ ಪ್ರಿಫರೆನ್ಸು. ಹಂಗಂತ ಹಿಂದಿ ಅನಿವಾರ್ಯ ಅಥವಾ ಅದು ಬೇಕೇ ಬೇಕು ಅಂತಲೂ ಕೂಡ ಹೇಳ್ತಾ ಇಲ್ಲ. ತೆಗೆದುಕೊಂಡಂತ ನಿರ್ಧಾರ, ಆ ಕ್ರಮಗಳು ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಆನಂದ್ ಸರ್, ನಿಮ್ ರಿಯಾಕ್ಷನ್. 2 ವಿಷಯ ಮಾತಾಡ್ತಾ ಇದ್ದೀರಿ, ಬೆರ್ತ್ ಹೋಗ್ತಾ ಇದೆ. ಒಂದು ಹಿಂದಿ ಬಗ್ಗೆ, ಹಿಂದಿ ಬೇಕಾ ಬೇಡವಾ, ಇದು ಒಂದು ಭಾಗ. ಸರ್ಕಾರ ಇವತ್ತಿನ ದಿನ ಏನು ತರಾತುರಿಯಲ್ಲಿ ತೀರ್ಮಾನ ತಗೊಳ್ತು, ಅದರಿಂದ ಆಗೋ ಪರಿಣಾಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹುಶಃ ನಾನು 2ನೇದ್ರ ಬಗ್ಗೆ ಹೇಳ್ಬೇಕನ್ಸುತ್ತೆ ಓಪನಿಂಗ್ ರಿಯಾಕ್ಷನ್ ಅಲ್ಲಿ. ನಂದು ಸರ್ಕಾರ ಇವಾಗ ಅವ್ರು ಏನು ಮಾಡಿದ್ರು ತರಾತುರಿಯಲ್ಲಿ, ಅದು ಸರಿಯಾದ ಕ್ರಮ ಅಲ್ಲ. ಮೊದಲೇ ಹೇಳಬೇಕಾಗಿತ್ತು, ಮಕ್ಕಳಿಗೆ ತೀರ್ಮಾನ ಮಾಡಬೇಕಾಗಿತ್ತು. ಅದೆಲ್ಲ ಸರಿಯಾಗಿದೆ. ನ್ಯಾಯಾಲಯ ಇವತ್ತೇನು ತೀರ್ಪು ಕೊಟ್ಟಿದೆ ಅದನ್ನು ಯಾವ ರೀತಿ ಕಾನೂನಾತ್ಮಕವಾಗಿ ಎದುರಿಸ್ಬೋದು, ಅದನ್ನ ಎದುರಿಸೋ ಪ್ರಯತ್ನ ಮಾಡಬೇಕು. ಆದರೆ ಈ ಪರೀಕ್ಷೆಗಳನ್ನು ಗ್ರೇಡಿಂಗ್ ಕೊಡೋದ್ರಿಂದ ಆಗೋ ಅನಾನುಕೂಲ ಅಥವಾ ಅಂಕಗಳನ್ನ ಕೊಡೋದ್ರಿಂದ ಅನಾನುಕೂಲ, ಇವೆರಡು ತೂಗು ನೋಡಿದಾಗ ಅಂಕಗಳನ್ನು ಕೊಡೋದ್ರಿಂದ ಆಗೋ ಅನಾನುಕೂಲಗಳು ಹೆಚ್ಚು. ಅಂಕಗಳನ್ನು ಕೊಡೋದ್ರಿಂದ ಅಂದರೆ ಈಗಾಗಲೇ ಇವರು ಪೋಷಕರಾಗಿ ಇವ್ರು ಹೇಳಿದಾಗೆ, ಓದಿ 2 ದಿನ ಮೊದಲಿದ್ದಾಗ ಇನ್ನು ಗ್ರೇಡಿಂಗ್ ನನಗೆ ಅಂತ ಹೇಳಿಬಿಟ್ಟು ರಿಲ್ಯಾಕ್ಸ್ ಆಗಿರೋವಂಥ ಮನಸ್ಥಿತಿಯಲ್ಲಿ ಪರೀಕ್ಷೆ ಬರೆದವ್ರ ಮಕ್ಕಳು ಭವಿಷ್ಯ ಏನು ಅನ್ನೋದು ಪ್ರಶ್ನೆ ಇದೆ. ಇವತ್ತಿನ ದಿನ ಸರ್ಕಾರ ಏನು ಮಾಡ್ಬೋದು ಅಂತಂದರೆ, ಗ್ರೇಸ್ ಅಂಕಗಳನ್ನ ಕೊಟ್ಟು ಯಾರೂ
ಹಿಂದಿ ಅಥವಾ ಮೂರನೇ ಭಾಷೆ ಎಲ್ಲ ಹಿಂದಿಯಿಂದ ಮಾತಾಡ್ತಾ ಇದ್ದೀವಿ, ಸರಿಯಾಗಿದೆ. ಆದರೆ ಹಿಂದಿ ಅಲ್ಲ, ಅದು ಮೂರನೇ ಭಾಷೆ ಅಂತ ಅವ್ರು ಮಾತಾಡ್ತಾ ಇರೋದು. ಮೂರನೇ ಭಾಷೆಯಲ್ಲಿ ಎಲ್ಲನೂ ಇದೆ, ಎಲ್ಲ ಭಾಷೆಗಳು ಇದೆ. ಮೂರನೇ ಭಾಷೆಗೆ ಅಂಕಗಳನ್ನು ಇವ್ರು ಕೊಡಲಿ. ಎರಡು ಆಯ್ಕೆಗಳಿದೆ ನಮ್ಮ ಮುಂದೆ. ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಇವತ್ತು 625 ಅಂಕಗಳಿಗೆ ನಾವು ರ್ಯಾಂಕ್ ಅಥವಾ ಅದು ಅಂಕಗಳನ್ನ ಬರೀತಾ ಇದ್ದೀವಿ. ಅದನ್ನು ತಪ್ಪಿಸಿ 525ಕ್ಕೆ ಈ ವರ್ಷದಿಂದಲೇ 525ಕ್ಕೆ ಅಂಕಗಳನ್ನ ಕೊಡಲಿ. ಕೆಳಗಡೆ ಮತ್ತೆ ಇನ್ನೊಂದು ಕಾಲಮಲ್ಲಿ ಹಿಂದಿ ಮೂರನೇ ಭಾಷೆ ಹಿಂದಿ 100ಕ್ಕೆ ಇಷ್ಟು ಅಷ್ಟೇ. ಎಷ್ಟು ತಗೋತಾರೋ ಅಂಕಗಳು ತಗೊಳ್ಳಿ. ಕೋರ್ಟ್ ಹೇಳ್ಬಿಟ್ಟಿದೆಯಲ್ಲ ಸರ್, ಅಂಕಗಳನ್ನ ಕೊಡಿ ಆದೇಶನ ನಾವು ಪಾಲನೆ ಮಾಡಲೇಬೇಕು, ಅಂಕ ಕೊಡಲೇಬೇಕು ಅಂತ ಅಂಕ ಕೊಡ್ತಾರೆ. ಅಂಕ ಕೊಡಿ, ಹಿಂದಿಗೆ ಅಂಕ ಕೊಡಿ. 100ಕ್ಕೆ 80 ತಗೊಳ್ಳಿ, 30 ತಗೊಳ್ಳಿ, ಎಷ್ಟಾರ ತಗೊಳ್ಳಿ. ಹಿಂದಿಗೆ ಎಷ್ಟು ತಗೊಂಡವರು ಫೇಲ್ ಆಗಲ್ಲ, ಎಷ್ಟು ತಗೊಂಡವ್ರಿಗೂ ಅದನ್ನ ನೀವು 525ಕ್ಕೆ ಸೇರ್ಸಲ್ಲ. ಅಲ್ಲ, ಮಕ್ಕಳ ಆ ತೀರ್ಮಾನ ನೀವು ಹೇಳ್ತಾ ಇರೋದು ಅಂಕ 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 ಅನ್ನೋದು ಸಮಸ್ಯೆ ಆಗಬಹುದು ಮಕ್ಕಳಿಗೆ, ಗ್ರೇಡ್ ಅನ್ನೋದು ಗುಡ್ ಅನ್ನೋ ರೀತಿಯಲ್ಲಿ ಅವರು ಒಂದು ವರ್ಷನ್ ಹೇಳ್ತಿದ್ದಾರೆ. ಬಟ್ ಈಗ ಸರ್ ನನ್ನೊಂದು ಪ್ರಶ್ನೆ, ಹಾಗಾದ್ರೆ ರ್ಯಾಂಕ್ ಸ್ಟೂಡೆಂಟು ಇನ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಓಕೆನಪ್ಪ, ಪಾಸ್ ಆದ್ರೆ ಸಾಕು, ಜಸ್ಟ್ ಪಾಸ್ ಆದ್ರೆ ಸಾಕು ಅನ್ನುವಂಥ ಮಕ್ಕಳು, ಈಗ ರ್ಯಾಂಕ್ ತಗೊಳ್ಳೋ ಮಕ್ಕಳು ಅಂದ್ರೆ ನಿಮಗೆ ಆ ಅಂಕಗಳ ವೇರಿಯೇಷನ್ಸ್ ಇರುತ್ತಲ್ಲ ಸ್ವಲ್ಪ ಹಿಂದೆ ಮುಂದೆ, ಅಷ್ಟರಲ್ಲಿ ನಿಮಗೆ ಒಂದೇ ಗ್ರೇಡ್ ಸಿಗುವಂತಹ ವಿಚಾರಗಳನ್ನ ನಾವು ಗಮನಿಸಿದ್ರೆ ನಾನು ಪೂರ್ತಿ ಮಾಡ್ತೀನಿ. ನಾನೇನು ಹೇಳ್ತಿದ್ದೆ ಅಂದ್ರೆ ಅಂಕಗಳನ್ನ ಕೊಟ್ಕೊಳ್ಳಿ ನೀವು ಹಿಂದಿಗೆ. ಇವಾಗ ಒಬ್ರಿಗೆ 50 ಬರ್ಬೋದು, 100 ಬರ್ಬೋದು, ಎಷ್ಟಾರ ಬರಲಿ, ಅವ್ರವ್ರಿಗೆ ಎಷ್ಟು ಅವ್ರಿಗೆ ಸಮಾಧಾನ ಆಯ್ತಾ, ಅಂಕ ಬೇಕು ಅಂದವ್ರಿಗೆ ಸಮಾಧಾನ ಆಯ್ತಾ, ನೀವು ಆ ಅಂಕಗಳನ್ನ 525 ಜೊತೆ ಸೇರಿಸಬೇಡಿ ಅಂತ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ನೀವು ಉತ್ತರ ಪ್ರದೇಶ, ಬಿಹಾರ ಅಥವಾ ಹಿಮಾಚಲ ಪ್ರದೇಶ, ನೀವು ಯಾವುದೇ ರಾಜ್ಯದ ಮಕ್ಕಳು ಆ ಭಾಗದಲ್ಲಿ ಅವ್ರು ಓದೋದು 500 ಅಂಕಗಳಿಗೆ 5 ಪರೀಕ್ಷೆ ಬರೆಯೋದು, 500 ಅಂಕಕ್ಕೆ ಬರೀತಾರೆ. ನಾವು 625ಕ್ಕೆ ಬರೆದು ಯಾಕೆ ನಮ್ಮ ಭಾರ ಹೆಚ್ಕೊಂಡು ಅವ್ರ ಜೊತೆ ಸ್ಪರ್ಧೆ ಮಾಡ್ತೀವಿ? ಅವ್ರಿಗೂ ನಮಗೂ ಒಂದೇ ಸ್ಕೇಲ್ ಇರಬೇಕಲ್ಲ. ಅವ್ರು 500ಕ್ಕೆ ಬರೆದಾಗ ನಮ್ಮದು 525, 500 ಬಿಡಿ, ಇವಾಗ 525 ಇದೆ, ಒಂದು 125 ಇರೋದ್ರಿಂದ 525ಕ್ಕೆ ಎಷ್ಟು ಅಂಕ ಬರುತ್ತೋ ಅದು ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಕೆಳಗಡೆ ಹಿಂದಿದು ಗ್ರೇಡ್ ಆರೋ ಕೊಡಿ ಅಥವಾ ಏನಾರೋ. ಇವಾಗ ಮುಖ್ಯವಾಗಿ ಇವತ್ತಿನ ದಿನ ಆಗಿರೋ ಗೊಂದಲ ಬಗೆಹರಿಸಬೇಕು ಅಂದರೆ ಫಸ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾವ ಮಕ್ಕಳು ಫೇಲ್ ಆಗದಿರೋಂಗೆ ನೋಡ್ಕೋಬೇಕು, ಅದು ಸರ್ಕಾರದ ಹೊಣೆಗಾರಿಕೆ. ಯಾಕೆಂದರೆ ಇವರು ಪೋಷಕರು ಹೇಳಿದಾಗೆ ಎಷ್ಟೋ ಮಕ್ಕಳು ಇವಾಗ ನಾವು ಹಿಂದಿ ಗ್ರೇಡ್ ಬರುತ್ತೆ, ಯಾವ ಗ್ರೇಡ್ ಬಂದರೂ ಪರವಾಗಿಲ್ಲ ಅಂತ ಪರೀಕ್ಷೆ ಬರೆದವ್ರನ್ನ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೆ ಇಷ್ಟು ಜನ ಫೇಲ್ ಆಗ್ತಿದ್ದಾರೆ, ಲಕ್ಷಾಂತರ ಮಕ್ಕಳು ಅವ್ರು ಫೇಲ್ ಆಗಬಾರ್ದು ಅಂತ, ಅದು ಇನ್ನೂ ಜಾಸ್ತಿ ಆಗೇ ಆಗುತ್ತೆ. ಹಾಗಾಗಿ ಇವರು ಏನು ಫಲಿತಾಂಶ ಕೊಡಬೇಕಾದ್ರೆ ಹಿಂದಿಯ ಅಂಕಗಳನ್ನು ಪಾಸು ನಪಾಸಕ್ಕೆ ಪರಿಗಣಿಸಬಾರ್ದು, ಅಥವಾ ಎಲ್ರಿಗೂ ಗ್ರೇಸ್ ಕೊಡಬೇಕು, ಅಥವಾ 525ರಲ್ಲಿ ಅದನ್ನು ಸೇರಿಸಬಾರ್ದು. ಈ 3 ಕ್ರಮಗಳಿಂದ ನ್ಯಾಯಾಲಯದ ಆದೇಶ ಪಾಲನೆನೂ ಆಗುತ್ತೆ, ಅಂಕ ಬೇಕಂದ್ರೆ ಅಂಕನೂ ಕೊಟ್ಟಂಗಾಗುತ್ತೆ, ಮಕ್ಕಳಿಗೆ ಅನ್ಯಾಯನೂ ಆಗಲ್ಲ. ಎನಿವೆ ಈಗ 2 ಪ್ರಶ್ನೆಗಳಿದೆ. ಹೈಕೋರ್ಟ್ನ ಆದೇಶ ಚಾಚು ತಪ್ಪದೆ ಪಾಲನೆ ಮಾಡಬೇಕು, ಕಾರಣ ನಮ್ಮ ರಾಜ್ಯದ ಕಾನೂನು ಅಥವಾ ನಮ್ಮ ದೇಶದ ಕಾನೂನಿಗೆ ನಾವೆಲ್ಲ ತಲೆ ಬಾಗಲೇಬೇಕು, ಅದಕ್ಕೆ ಗೌರವ ಕೊಡಲೇಬೇಕು, ಅದನ್ನ ಪಾಲನೆ ಮಾಡಲೇಬೇಕು. ಅದರ ಜೊತೆಗೆ ಮಕ್ಕಳ ಭವಿಷ್ಯವನ್ನ ತಲೆಯಲ್ಲಿಟ್ಕೊಂಡು ಶಿಕ್ಷಣ ಇಲಾಖೆ ತೆಗೆದುಕೊಳ್ಳುವಂತಹ ನಿರ್ಧಾರ ಹೆಂಗಿರುತ್ತೆ, ಇದು ಕೂಡ ಪ್ರಶ್ನೆ ಇದೆ. ಯಾವುದು ಸೂಕ್ತ, ಯಾವುದು ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗಬಹುದು, ಅದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ಈಗ ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫೇಲ್ ಆಗ್ತಿದ್ದಾರೆ ಹಿಂದಿ ಭಾಷೆಯಲ್ಲಿ ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ದೀರಿ. ಬಟ್ ಈಗ ಹೈಕೋರ್ಟ್ನ ಆದೇಶ ಇದೆಯಲ್ಲ, ಆಬ್ವಿಯಸ್ಲಿ ಅದನ್ನ ಪಾಲನೆ ಮಾಡ್ತೀರಿ ಅಂತ ಆದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದಿ ಫೇಲ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ.